ವಿಜಯನಗರದಲ್ಲಿ ಕೂಡ್ಲಿಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ದಿನಾಂಕ 8/7/2026 ಬುಧವಾರದಂದು ಹೊಸ ರಾಜಕೀಯ ಪಕ್ಷ ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ನಟ ಚೇತನ್ ಅಹಿಂಸಾ ತಿಳಿಸಿದ್ದಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕನ್ವಿರಾಮ್ ಹಾಗೂ ಪೆರಿಯಾರ್ ಅವರ ಸಮಾಜಕ್ಕೆ ನ್ಯಾಯ ಮತ್ತು ಸಮಾನತೆಯ ಸಿದ್ಧಾಂತಗಳ ಆಧಾರದ ಮೇಲೆ ಮುನ್ನಡೆಯಲಿದೆ ಎಂದರು. ಅಸಮಾನತೆ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಪ್ರಗತಿಪರ ಶಕ್ತಿಗಳು ಒಂದಾಗಬೇಕಾಗಿದೆ ಎಂದು ತಿಳಿಸಿದ್ದಾರೆ. ವರದಿ ಎಚ್ ಪಂಪಾಪತಿ. ಸೊ ಹಿಂಗಿದ್ದಾಗ ಈ ಪಕ್ಷ ಕಟ್ಟೋದಂದ್ರೆ ಸಾಮಾನ್ಯ ಮಾತಲ್ಲ, ಯಾಕಂದ್ರೆ ಕಷ್ಟ, ತುಂಬಾ ಕಷ್ಟ, ದೊಡ್ಡ ಅಸಾಧ್ಯ ಅಲ್ಲ, ಬಟ್ ಕಷ್ಟ. ತಮಿಳುನಾಡಲ್ಲಿ ವಿಜಯ್ ಸರ್ ಅಂತವ್ರ ಕೋಟಿ ಕಟ್ಟಲಿದ್ದು ಅವ್ರ ಫಿಲ್ಮ್ ಆಕ್ಟರ್ಸ್ ಬೆಂಬಲ ಇತ್ತು, ಅವ್ರಿಗೆಲ್ಲ ಎದುರಿಸ್ತಿತ್ತು. ತಾವು ಫಿಲ್ಮ್ ಆಕ್ಟರ್ಸ್ ಬಂದಿರೋದ್ರಿಂದ ತಮ್ಮ ಜೊತೆಗೆ ಯಾರಾದರೂ ಸೇರಿಸೋದಿಗೂ ಅದೊಂದು ಇದಿರುತ್ತೆ ಸರ್. ತಮ್ಮ ಪರಿಚಯ ಅಂತ ಇಡೀ ರಾಜ್ಯದಂತ ಇಡೀ ವರ್ಲ್ಡಿಗೆ ಗೊತ್ತಿರುವಂಥದ್ದು ಸರ್. ಈಗ ಹೊಸ ಅಭ್ಯರ್ಥಿಗಳನ್ನ ಪರಿಚಯ ಮಾಡ್ಬೇಕಾದ್ರೆ ಈಗ ನಾನು ಹೊಸದಾಗಿ ಬಂದು ಪಕ್ಷದಲ್ಲಿ ಸೇರ್ಕೊಂಡಾಗ ನನ್ನ ಒಂದು ಗುರುತಿವಿಕೆಯನ್ನು ತಾವು ಯಾವ ರೀತಿಯಲ್ಲಿ ಪ್ಲಾನ್ ಮಾಡ್ಬೋದು ಅಂತ ಹೇಳಿದ್ರು. ಇವಾಗ ಕೆಲವು ವಿಚಾರ, ಮೊದಲನೇದಾಗಿ ನಾವು ಯಾವ್ದಾದ್ರು ಒಂದು ಅಭ್ಯರ್ಥಿ ಆಯ್ಕೆ ಮಾಡಬೇಕು ಅಂದ್ರೆ ನಮ್ಮ ಜೊತೆ ಸೇರಿದ ಮೇಲೆ ಅವ್ರ ಗುರುತಿವಿಕೆ ಆಗೋದು ಅರ್ಥ ಇಲ್ಲ. ಅವ್ರದ್ದೇ ಆದ ಒಂದು 10-15 ವರ್ಷ ಸಣ್ಣ ಮಟ್ಟದಲ್ಲಿ ಅವ್ರ ವರ್ಚಸ್ ಇರಬೇಕು. ಅವ್ರು ಒಂದ್ ಸ್ವಲ್ಪ ವರ್ಚಸ್ ಇರುತ್ತೆ ಸರ್. ಪಕ್ಷದಲ್ಲಿ ಇವ್ರು ಇದಾರೆ ಅನ್ನೋದನ್ನ ಗ್ರಾಮ ಮಟ್ಟದಲ್ಲಿ ಏನ್ ಮಾಡ್ಬೋದು ನೋಡಿ. ಫಸ್ಟ್ ಆಫ್ ನಾವು ಇನ್ನೊಂದು 6 ತಿಂಗಳಿಗೆ ಒಂದು ದೊರೆತಾದ ಸಮಾವೇಶ ಯಶಸ್ವಿ ಮಾಡೋದು. ಅಲ್ಲಿ ಯಶಸ್ವಿ ಮಾಡಾದ್ಮೇಲೆ ಜನರಿಗೂ ಕಾನ್ಫಿಡೆನ್ಸ್ ಬರುತ್ತೆ. ಈ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಬರ್ತಾ ಇದೆ, ಅಲ್ಲೂ ಕೂಡ ಬಹಳ ಜನ ಆಸ್ಪಿರೆಂಟ್ಸ್ಗೂ ಜಾಸ್ತಿ ಜನ ಬರ್ತಾರೆ. ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಇದರಿಂದ ನಮಗೂ ಕೂಡ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಸೇವೆ ಮಾಡೋಕ್ಕೆ, ಜನ ಒಳ್ಳೇದು ಮಾಡೋಕ್ಕೆ. ಅಂಥವ್ರನ್ನ ನಾವು ಉಳಿಸೋಣ. 1.5 ವರ್ಷ ಅಷ್ಟೊತ್ತಿಗೆ ನಾವು ಅವರನ್ನ ಆ ಕ್ಯಾಂಡಿಡೇಟ್ನ, ನಿಮ್ಮ ಕಡೆಯಿಂದ ಬರೋ ಕ್ಯಾಂಡಿಡೇಟ್ನ ಜನರು ತಲುಪಿಸ್ಬೇಕು. ನಮಗೊಂದು ಪಕ್ಷದ ಬ್ಯಾನರ್ ಇದೆ, ತಲುಪಿಸೋದು ಹೇಗೆ? ಒಂದು, ಸೋಷಿಯಲ್ ಮೀಡಿಯಾ ಇದೆಲ್ಲ ಇದೆ. ಎರಡನೇದು, ನಮಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಮೇನ್ ಸ್ಟ್ರೀಮ್ ಮೀಡಿಯಾಗಳು, ಡಿಜಿಟಲ್ ಮೀಡಿಯಾಗಳು ಇರುತ್ತೆ. ಮೂರನೇದು ಭಾಳ ಮುಖ್ಯವಾಗಿ ಜನರ ಹತ್ರ ಹೋಗ್ಬೇಕು. ನೋಡಿ, ಸೋಷಿಯಲ್ ಮೀಡಿಯಾ ಬಂದರೆ 40 ವರ್ಷ, ಸಿನಿಮಾ ಬಂದರೆ 100 ವರ್ಷ. ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡಿ ಕೆಲಸ ಮಾಡೋದು 1000 ವರ್ಷ ನಡೀತಾರೆ. ಸೊ ಜನ ಹತ್ರ ಹೋದರೆ ಇವರೇ ಅಪ್ಪ ಈ ಪಕ್ಷದ ಅಭ್ಯರ್ಥಿ, ಇವರೇನೋ ಒಂದು ಒಳ್ಳೇದು ಮಾಡ್ತಾರೆ. ಆಮೇಲೆ ಜನರ ಜೊತೆ ಲಿಂಕ್ ಬಂದರೆ, ಕಾನ್ಫಿಡೆನ್ಸ್ ಬಂದರೆ ಅವಾಗ ಜನರು ನಮ್ಗೆ ವೋಟ್ ಹಾಕ್ತಾರೆ. ಯಾಕೆಂದ್ರೆ ಸರ್, ಈಗ CF ಆಗಿರ್ಬೋದು, ESI ಆಗಿರ್ಬೋದು, DSS ಆಗಿರ್ಬೋದು, ಇವರೆಲ್ಲ DSS ಹುಟ್ಟಿದ್ದು ಹಾಸ್ಟೆಲ್ ಹುಟ್ಟಿದ್ದು ವಿದ್ಯಾರ್ಥಿಗಳಿಂದ ಬಂದಂಥ ಒಂದು ಸಂಘಟನೆ ಸರ್. ಅವತ್ತೆಲ್ಲ ರಾಜ್ಯದಂತ DSS ಅಂತ ಎಲ್ಲ ಕಡೆ ಪ್ರಚಾರ ಆಗ್ತದೆ, ಎಲ್ಲ ಇದು ಮಾಡ್ತಾರೆ. ಆ DSS ಅಲ್ಲಿರುವಂಥ ವಿದ್ಯಾರ್ಥಿಗಳ ಒಂದು ಪಣ ತೊಟ್ಟಿದಾಗ ಮಾತ್ರ ಅದನ್ನು ಹೊರಗಡೆ ತಂದು ಯಾರು, ಯಾಕಂದ್ರೆ ಆವಾಗ ಅನಕ್ಷತೆ ಎಂಬುದು ತಾಂಡವಾಗ್ತದೆ ಸರ್. ಈಗೆಲ್ಲ ಎಜುಕೇಟೆಡ್ ಎಲ್ಲ ಕ್ಷಣದಲ್ಲಿ ಪ್ರಪಂಚನೇ ನಮ್ಮ ಕೈಲಿದೆ, ಮೊಬೈಲ್. ಅಂಥ ಟೈಮಲ್ಲಿ ಎಲ್ಲ ಕಾಂಶಿರಾಮ್ ಜಿ ಸರ್ ಆಗಿರ್ಬೋದು, ಮಾಯಾವತಿ ಅಂತ ಹುಟ್ಟಾಕಿದಾರಂದ್ರೆ ಅವರೆಲ್ಲ ಇಡೀ ಮಹಿಳೆಯರಿಗೆ. ಹಂಗಾದ್ರೆ ನಿಮ್ಮ ಪಕ್ಷದಲ್ಲಿ ಏನು ಕೊಡ್ಬೋದು? ನೀವು ಹೇಳೋದು ಒಳ್ಳೆ ಪಾಯಿಂಟ್. ಪ್ರಣಾಳಿಕೆ ಬೇಕು. ನಾವು ಇವತ್ತಿನ ದಿನ ಜನರಿಗೆ ಫ್ರೀ ಅನ್ನೋದನ್ನ ಜನರಿಗೆ ಸ್ವಲ್ಪ ಶಾರ್ಟ್ ಟರ್ಮ್ ರೀಚ್ ಆಗ್ಬೋದು, ಬಟ್ ಲಾಂಗ್ ಟರ್ಮಲ್ಲಿ ಇಮ್ಯಾಜಿನೇಷನ್ ಕ್ಯಾಪ್ಚರ್ ಮಾಡೋದು. ನಮಗೆ ಇಮ್ಯಾಜಿನೇಷನ್ ಕ್ಯಾಪ್ಚರ್ ಮಾಡಬೇಕು. ಫಸ್ಟ್ ಜನರಿಗೆ ಇದರಿಂದ ಏನೋ ಬದಲಾವಣೆ ಆಗಬೇಕು ಅಂದರೆ ಆ ಇಮ್ಯಾಜಿನೇಷನ್ ಕ್ಯಾಪ್ಚರ್ ಮಾಡೋ ಪರಿಕಲ್ಪನೆ ಇರಬೇಕು. ಆ ಪರಿಕಲ್ಪನೆ ಸಮಾಜ. ನಾವೆಲ್ಲರೂ ಸರಿ ಸಮಾನರು. ನಾವೊಂದು ಸಮಾಜ ಕಟ್ಟಬೇಕು. ನಾವೆಲ್ಲ ರೀತಿ ಸಮಾನತೆ ತರಬೇಕು. ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳಿಗೆ ಆಗದಿರೋ ನೋಡ್ಕೋಬೇಕು. ಸೊ ಎಲ್ಲ ಒಂದು ಪ್ರಣಾಳಿಕೆ ಮುಖಾಂತರ 10 ಪಾಯಿಂಟ್: ಲಿಂಗ ಸಮಾನತೆ, ಜಾತಿ ಸಮಾನತೆ, ಆರ್ಥಿಕ ಸಮಾನತೆ, ಧರ್ಮ ನಿರಪೇಕ್ಷತೆ, ಭಾಷಾ ಸಮಾನತೆ, ಸಾಂಸ್ಕೃತಿಕ ಪರಿವರ್ತನಾ, ಪರಿಸರವಾದ, ಭ್ರಷ್ಟಾಚಾರ ವಿರೋಧಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಿಕ್ಷಣ ಮತ್ತು ಆರೋಗ್ಯದ ಪರಿವರ್ತನೆ, ಪೊಲೀಸು, ನ್ಯಾಯಾಂಗ, ಜೈಲಿನ ಸುಧಾರಣೆ, ಮತ್ತು ಈ ಥರ ಬೇರೆ ಬೇರೆ ಹೆಚ್ಚುವರಿಗಳು, ಎಲ್ಲ ರೀತಿಯ ಪರಿವರ್ತನೆ ನಮ್ಗೆ ಬೇಕಾಗುತ್ತೆ. ಸೊ ಈ ಥರದ ಒಂದು ಪ್ಲಾನ್ 5 kg ಅಕ್ಕಿ ಕೊಟ್ಬಿಟ್ಟ ತಕ್ಷಣ ಇಡೀ ಸಮಾಜದ ಸಮಸ್ಯೆಗಳೆಲ್ಲ ಬಗೆಹರಿಸ್ಬಿಡ್ತಾ? ಇವತ್ತು ನಿಜ ಹೇಳ್ಬೇಕಂದ್ರೆ ಯಾರು ಊಟ ಇಲ್ಲದೆ ಯಾರು ಸಾಯ್ತಾ ಇಲ್ಲ 50 ವರ್ಷದ ಹಿಂದಿರ್ತಾರ. ನೀವು 5 kg ಅಕ್ಕಿ ಕೊಡೋದಕ್ಕಿಂತ ನೀವು ಒಂದು ಪರಿವರ್ತನೆ, ಬಡತನ ಕಿತ್ತಾಕಿ, ಅಸಮಾನತೆ ಕಿತ್ತಾಕಿ. ಸೊ ಈ ರೀತಿಯಲ್ಲಿ ನಮ್ಮ ಒಂದು ಯೋಜನೆ ಅಲ್ಲ, ನಮ್ಮದು ಸಮಾಜದ ಪರಿಕಲ್ಪನೆ. ಅದು ನಾವೆಲ್ಲರ ಜೊತೆಗೆ ನಿಂತು ಅದನ್ನ ಪ್ಲಾನ್ ಮಾಡೋಣ. ಈ ಥರ ಪ್ರಣಾಳಿಕೆ ಜೊತೆ ನೀವು ಒಳ್ಳೆ ಪ್ರಶ್ನೆ ಕೇಳಿರ್ತಮ್ಮ, ನಿಮ್ಮ ಜೊತೆಗೆ ನಿಂತ್ಕೊಳ್ಳಿ. ಯಾರು ಅದು ಮೀಡಿಯಾದಲ್ಲಿ ನಾನೇನು ಕೇಳಿಲ್ಲ. ಅಲ್ಲ ಸರ್, ಅಂದರೆ ಪೊಲಿಟಿಕಲ್ ಕಮೆಂಟ್ಗಳಲ್ಲಿದೆ ಸರ್. ಈಗ MLAಗಳು ಗೆದ್ದಿರೋರೆಲ್ಲರೂ ಸೇರಿ ನೀವೇ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಅವಾಗ ನಮ್ಗೇನು ಗೊತ್ತಾ, ನಿಜವಾದ MLAನವರೆಲ್ಲರೂ ಕೂಡ ಕೆಲಸ ಮಾಡೋಕ್ಕೆ ಮನಸ್ಥಿತಿ ಇರಬೇಕು, ನಿಸ್ವಾರ್ಥವಾಗಿ ಮಾಡಬೇಕು ಅಂದರೆ ಅವ್ರಿಗೂ ಒಂದು ಅಪ್ಸೈಡ್ ಇರಬೇಕು. ನಾನು ಎಷ್ಟೋ ಕಡೆ ಕೆಲವರು 30-40 ಸಾವಿರ ವೋಟ್ ತೊಗೊಂಡಿರೋ ಇಂಡಿಪೆಂಡೆಂಟ್ ನಮ್ಮ ಜೊತೆ ನಿಂತ್ಕೊಳ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಜೊತೆ ಸೇರ್ಕೊಳ್ಳೋದು ನನಗೇನು ಪ್ಲಸ್ ಅನ್ನೋದು ನೋಡಿದ್ರೆ, ನೋಡಿ ನೀವು ಕೆಲಸ ಮಾಡಿದ್ರೆ
ನಮ್ಮ ಆಂತರಿಕ ಪ್ರಜಾಪ್ರಭುತ್ವ, ನಮ್ಮ ಕಾರ್ಯಕರ್ತರು MLA ವೋಟ್ ಆದ್ರೆ ನೀವೇ ಮುಖ್ಯಮಂತ್ರಿ ಆಗಿ. ಅವ್ರಿಗೂ ಒಂದ್ ರೀತಿ, ನಾವು ಒಂದ್ ರೀತಿ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳ ಜನರಿಗೆ ಆಸೆ ಇರುತ್ತೆ. ನಾನಲ್ಲಿ ಅಡ್ಡ ಬಂದ್ಬಿಟ್ರೆ ಅವಾಗ ನಾವೇ 2 ಸಲ 4 ಸಲ ಆದ್ರೆ ಅದು ಬೆಳವಣಿಗೆ ಅಲ್ಲ. ನಮಗೆ ಒಂದು ರೊಟೇಷನಲ್ ಬೇಸಿಸ್ ನಲ್ಲಿ ಒಂದು ಅನೇಕ ಕಾಳಜಿ ಇರೋರು, ಜನ ಒಪ್ಪಿರೋರು, ನಮ್ಮ ಪಕ್ಷದಿಂದ ಆಂತರಿಕ ಪ್ರಜಾಪ್ರಭುತ್ವದಿಂದ ಒಪ್ಪಿಗೆ ಇರೋರು ಅವರೇ ಆಗ್ಲಿ. ನಮ್ದು ನೋಡಿ, ಕಾಂಚೀರಾಮವ್ರು ಯಾವ ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಯಾಕಾಗ್ಲಿಲ್ಲ ಅಲ್ವಾ? ನಮ್ಗೆ ಇವಾಗ ಎಷ್ಟೋ ಜನ ನಾವು RSS ಬಗ್ಗೆ ಮಾತಾಡ್ತೇವೆ. RSS ಇಂದ ಬಂದವರು ಎಷ್ಟೋ ಜನ ನಿಜವಾಗ್ಲೂ ನಿಸ್ವಾರ್ಥ ಸೇವೆ ಮಾಡಿದ್ರು, ಅವ್ರು ಯಾವತ್ತೂ CM PM ಆಗಿಲ್ಲ. ಅಲ್ಲ ಸರ್, ಇವೆಲ್ಲ ಅಪೇಕ್ಷೆ ಆಗಿ ಏನು ಹೇಳ್ತೀರಿ ಸರ್ ನೀವು ಅಂತ ಕೇಳ್ತಾರೆ. ಈಗ ಜಸ್ಟ್ ಸರ್ ನಾನು ಇದಕ್ಕೆ 2 ಬಾರಿ ನಿಮ್ಮನ್ನು ಮೀಟ್ ಆಗಿದ್ದೀನಿ. ನಾನು ಜಸ್ಟ್ ಒಂದು ನನ್ನ ಅಭಿಮಾನಕ್ಕೆ ನೆಕ್ಸ್ಟ್ CM ಅಂತ ನಾನು ಕಮೆಂಟ್ ಹಾಕಿದ್ದೆ ಸರ್, ಒಂದೇ ಒಂದು ಹಾಕಿದ್ದೆ. 1.30 ಸರ್, ಅಂದರೆ 130 ಜನ ನನಗೆ ಲೈಕ್ ಮಾಡಿದ ಆ ಮೆಸೇಜ್. ಈಗ ರಾಜಕೀಯ ನಮಗೆ ಬರಲ್ಲ ಅಂತ ನೀವು ಹೇಳಿದ್ರಿ ಸರ್. ಈಗ ಓಕೆ, ಒಪ್ಕೊಳ್ಳೋಣ. ನಾನು ರಾಜಕೀಯ ಬಂದೇ ಬರ್ತೀವಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಾನು ಕುರ್ಚಿನಲ್ಲಿ ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. 2 ಬೇರೆ ಬೇರೆ. ನಮಗೆ ರಾಜಕೀಯ ಬೇಕೇ ಬೇಕು, ನಾವು ಅಧಿಕಾರ ಬರಲೇಬೇಕು, ನಮ್ಮ ಸಿದ್ಧಾಂತ ರಾಜ್ಯನ ಬೆಳೆಸ್ಬೇಕು. ನಾನು ವೈಯಕ್ತಿಕವಾಗಿ ಅಧಿಕಾರ ಎಲ್ಲರೂ ಬಯಕೆ ಇದೆ ಅಲ್ಲ ಸರ್. ಈಗ ಯಾರಿಗೆ ಫ್ಯಾನ್ ಫಾಲೋಗೆಲ್ಲ ನೀವು ಬಯಕೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಹಾಂ ಸರ್. ಭೂತಾನ ನಾನು 2005 ಬಂದಾಗ ಒಬ್ಬ ಒಳ್ಳೆ ರಾಜ ಇದ್ದ, ಜಿಗ್ಮೆ ವಾಂಗ್. ಪಕ್ಷ ಸಂಘಟನೆ ಆಗುತ್ತೆ, ಆಯ್ಕೆ ಮಾಡ್ತೀರಾ, ಉತ್ತಮ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತೀರಾ, ಅವ್ರ ಮೆಸೇಜನ್ನು ಎಲ್ಲ ವರ್ಷದವರೆಗಿನ ಮನಸ್ಥಿತಿ ಒಟ್ಟಾರೆ ನನ್ನ ಓಟ್ ಅಂತಕ್ಕಂಥ ಮನಸ್ಥಿತಿ ಅದನ್ನು ಯಾವ ರೀತಿ ಅದರ ಬಗ್ಗೆ ಪ್ಲಾನ್ ಮಾಡ್ಕೊಂಡು ಮುಂದುವರೆದ್ರೆ ಅದರ ಸಕ್ಸಸ್ ಕಾಣ್ಬೋದಿದ್ದು. ಜನಜಾಗೃತಿ ಹೋರಾಟ, ಜನಜಾಗೃತಿ ವಿಚಾರಗಳು, ಸಮಾಜದ ಹೋರಾಟ, ಸರ್ಕಾರದ ಒತ್ತಡ ಬೇಕಿಲ್ಲ. ಸೇವೆಯಿಂದ ನಮ್ಮಿಂದ ರೀತಿಯ ಜನ ಒಳ್ಳೆಯದು ಮಾಡಿ ಬಯಸ್ತಾರೆ. 3 ಸೇರಿ ಪೊಲಿಟಿಕಲ್ ಮೂವ್ ಮಾಡಿದ್ರೆ ಬಲಿಷ್ಠವಾದ ಕನ್ನಡ.